ಸೊ ಇವೆಲ್ಲ ಒಂದಕ್ಕೊಂದು ಆಮೇಲೆ ಇಸ್ಪೀಟು ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇರುವಂಥ ವ್ಯವಹಾರಗಳು. ಈಗ ಇಸ್ಪೀಟ್ ಆಡೋಕ್ಕೆ ಇಲ್ಲಿಗಲ್ ಆಗಿ ಇಸ್ಪೀಟ್ ಆಡಕ್ಕೆ ಹೋಗ್ತಾರೆ. ಅಲ್ಲಿ ಇಸ್ಪೀಟ್ ಆಡೋಕ್ಕೆ ಕುಂತಾಗ ಇಲ್ಲಿಗಲ್ ಆಗಿ ಅವ್ರಿಗೆ ದುಡ್ಡು ಕಡಿಮೆ ಬಿಡ್ತೈತಿ. ಅವಾಗ ಹೊರಗೆ ಎಲ್ಲೋ ಕಡೆ ಬಡ್ಡಿದ ಮೀಟ್ರ್ ಬಡ್ಡಿಯಾಗ ಬಡ್ಡಿ ತೊಗೊತಾರೆ, ಅಥವಾ ಅದನ್ನು ತೀರ್ಸಕ್ಕಂತೇಳಿ ಮತ್ತು ಮೈಕ್ರೋ ಫೈನಾನ್ಸ್ ತೊಗೊಳ್ತಾರೆ. ಈ ರೀತಿ ಇದನ್ನು ಮಾಡೋಕ್ಕಾಗಲಿಲ್ಲ ಅಂತೇಳಿ ಕ್ರೈಮ್ ಶುರು ಮಾಡ್ತಾರೆ. ಇವನ್ನ ಮೀಟೌಟ್ ಮಾಡೋಕ್ಕೆ ಡ್ರಗ್ಸ್ ಡೀಲಿಂಗ್ ಶುರು ಮಾಡ್ತಾರೆ. ಇದರಲ್ಲಿ ಹೆಚ್ಚು ದುಡ್ಡು ಬರ್ತೈತಿ, ಹಾಗಾಗಿ ಅದನ್ನು ಒಯ್ದು ನಾವು ತೀರಿಸ್ಬೋದು, ನಾವು ಬಡ್ಡಿ ಅಂತ ತೀರಿಸೋದು ಡ್ರಗ್ ಡೀಲಿಂಗ್ ಶುರು ಮಾಡ್ತಾರೆ. ಅದೇ ರೀತಿ ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ ತೊಗೊಳಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ದುಡ್ಡು ಸಾಲಿಲ್ಲ ಅಂತೇಳಿ ತಾವ ಪ್ರೊಫೆಷ್ನಲ್ ಡ್ರಗ್ ಡೀಲರ್ಸ್ ಹಾಕಾರ. ಇದೆಲ್ಲದೂ ಐತಲ್ಲ, ಕಾನೂನು ವ್ಯವಸ್ಥೆ ಕುಂಠಿತ ಆದಾಗ ಇವೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾವೆ. ಇವತ್ತು ಪೊಲೀಸ್ ಸ್ಟೇಷನ್ದಲ್ಲಿ ಪ್ರತಿಯೊಬ್ಬ ಟೌನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಇರಲಿ, PSI ಇರಲಿ, ACP ಇರಲಿ, SP ಇರಲಿ, ಇವರಿಗೆಲ್ಲ ನೀವು ಕೋಟಿಗಟ್ಟಲೆ ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ಮಾಡೋದ್ರಿಂದ ಅವರು ದುಡ್ಡು ಎಲ್ಲಿಂದ ವಸೂಲು ಮಾಡಬೇಕು? ಅವ್ರ ದುಡ್ಡು ಇಂಥ ಕಳ್ಳಕರು, ಪ್ರಾಸ್ಟಿಟ್ಯೂಟ್ಸ್ಗೂ, ಡ್ರಗ್ಸ್ ದಂಧೆ ಮಾಡೋರು, ಇಸ್ಪೀಟ್ ದಂಧೆ ಮಾಡೋರು, ಇಂಥವ್ರ ಕಡೆ. अल्ताज पार्टी हॉल केशापुर सर्कल हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175। ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಇಂಥವ್ರ ಕಡೆಯಿಂದ ರೊಕ್ಕ ಎಬ್ಸಾ ಶುರು ಮಾಡ್ತಾರೆ. ಇವ್ರು ರೊಕ್ಕ ಎಬ್ಸಾ ಶುರು ಮಾಡಿದ್ರೆ ಅವ್ರ ಕೆಳಗಿನವ್ರಿಗೆ ಹಾಲು ಹತ್ತೈತಿ. ಅವ್ರೈತಲ್ಲ 5%, 10%, 4% ಈ ರೀತಿ ಬಡ್ಡಿ ಹಾಕಿ ಜನರಿಂದ ಹರಾಸ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರಿಗೆ ಪೊಲೀಸ್ ಸ್ಟೇಷನ್ದಾಗ ಅವರಿಗೆ ಸಿಗಬೇಕಾದ ರಕ್ಷಣೆ ಸಿಗೋದಿಲ್ಲ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಭ್ರಷ್ಟಾಚಾರದ ಮೂಲಕ ಪೊಲೀಸ್ ಸ್ಟೇಷನಿಗೆ ಅಧಿಕಾರಿಗಳನ್ನ ನೀವೇನು ತೊಗೊಂಬರಾತ್ತೀರಿ, ಅದು ಮೂಲ ಕಾರಣ ಐತಿ. ಇವತ್ತು ಮುಖ್ಯಮಂತ್ರಿಗಳು ವಿಧಾನಸೌಧದಾಗ ಕೂತ್ಕೊಂಡು ಕೇವಲ ಮೀಟಿಂಗ್ ಕಂಡಕ್ಟ್ ಮಾಡಿದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ. ಇದಕ್ಕೆ ಮೂಲ ಪ್ರಾಬ್ಲಮ್ ಏನೈತಿ, ಮೂಲ ಕಾರಣ ಏನೈತಿ, ಅದನ್ನು ನಿಲ್ಲಿಸ್ಬೇಕು. ತಮ್ಮ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಸಿದಾರೆ. ಅದಕ್ಕೆ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚಾಗತ್ತವೆ. ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ರಾಜ್ಯದಾಗ. ದಿನಾನು ನೀವು ಇಲ್ಲೇ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ನೋಡ್ರಿ, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಾಗ ನೈವಿಂಗ್ ಆಗತ್ತವು, ಚಾಕು ಚೂರಿ ಅಡ್ಡಾಡತ್ತವು. ಎಲ್ಲಿಂದ ಅಡ್ಡಾಡತ್ತವು ಇವು? ಆ ಹಾಡೋ ಹಗಲಿ ಎಲ್ಲ ಕಡೆ ಕಾಲೇಜ್ದಾಗ, ಕಾಲೇಜ್ ಸುತ್ತಮುತ್ತಲ ಡ್ರಗ್ಸ್ ಇವತ್ತು ಸಪ್ಲೈ ಆಗತ್ತೈತಿ. ಆ ಡ್ರಗ್ಸ್ ತೊಗೊಂಡವ್ರಿಗೆ ಅವ್ರಿಗೆ ಮನೆ ಮೇಲೆ ತಮ್ಮ ಮನಸ್ಸಿನ ಮೇಲೆ ಕಂಟ್ರೋಲೇ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ. ಅದು ಇದು ಹೇಳಿದ್ವಲ್ಲ, ಇದೆಲ್ಲ ಕಾನೂನು ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಊರು ಬಿಡತ್ತಾರ, ತಾಳಿನ ಕೂಡ CM ಅವ್ರಿಗೆ ಕಳಿಸಿದ್ದಾರೆ. ಯಾಕಂತಂದ್ರೆ ಪೊಲೀಸ್ ಸ್ಟೇಷನ್ದಾಗ ರಕ್ಷಣೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ. ಯಾಕಂದರೆ ಹರಾಸ್ಮೆಂಟ್ ಹೆಚ್ಚಾದಾಗ ಊರು ಬಿಡ್ತಾರೆ, ಸುಸೈಡು ಮಾಡ್ಕೊತಾರೆ, ತಮ್ಮ ಹೆಂಡತಿಯರಿಗೆ ಮಾರುವಂಥ ಪರಿಸ್ಥಿತಿನೂ ಈ ಸರ್ಕಾರ ತೊಗೊಂಬಂದೈತಿ. ಹಿಂದೇಟಿಲ್ರಿ, ಅವ್ರದ್ದು ಪ್ರಿಯಾರಿಟಿ ಐತಲ್ಲ, ಕೇವಲ ದುಡ್ಡು ಮಾಡೋದು, ಭ್ರಷ್ಟಾಚಾರ ಮಾಡೋದು ಅವ್ರದ್ದು ಪ್ರಿಯಾರಿಟಿ ಐತೆ. ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಪ್ರಿಯಾರಿಟಿ ಇಲ್ಲ. ಸರ್, ಮೈಸೂರು ಪ್ಯಾಲೇಸ್ ನೋಡ್ರಿ, ನಾವೆಲ್ಲರಿಗೂ ಗೊತ್ತೈತಿ. ನಮ್ಮ ಅಖಂಡ ಕರ್ನಾಟಕ, ನಾ ಹಿಂದೆ ವಿಧಾನಸೌಧದಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೆ. ಅಖಂಡ ಕರ್ನಾಟಕ ನಾವು ಆಗ್ಬೇಕಾದ್ರೆ ನಮ್ದೆಲ್ಲರದು ಕನಸು ಏನಿತ್ತಂದ್ರೆ, ಮೈಸೂರು ಸಂಸ್ಥಾನದಲ್ಲಿ ಅಲ್ಲಿ ಹೆಂಗೆ ಅಭಿವೃದ್ಧಿ ಆಗೈತಿ, ಮೈಸೂರು ಮಹಾರಾಜರು ಒಬ್ಬರಾದ್ಮೇಲೆ ಇನ್ನೊಬ್ಬರು ಯಾವ ರೀತಿ ಆ ಭಾಗವನ್ನು ಅಭಿವೃದ್ಧಿ ಪಡಿಸಿದ್ದಾರೆ, ಅದೇ ರೀತಿ ನಮ್ಮ ಭಾಗ ಕೂಡ ಅಭಿವೃದ್ಧಿ ಆಗಲಿ ಅಂತ ನಾವೆಲ್ಲರೂ ಕನಸು ಇಟ್ಕೊಂಡು ನಾವು ಅಖಂಡ ಕರ್ನಾಟಕಕ್ಕಾಗಿ ಈ ಭಾಗದವರು ಎಲ್ಲರೂ ಕೂಡಿ ಹೋರಾಟ ಮಾಡಿ ಅಖಂಡ ಕರ್ನಾಟಕ ಆಯಿತು. ಅಂದ್ರೆ ಮಹಾರಾಜರ ಕಾಂಟ್ರಿಬ್ಯೂಷನ್ನು ಅಷ್ಟು ದೊಡ್ಡ ಪ್ರಮಾಣದ ಕಾಂಟ್ರಿಬ್ಯೂಷನ್. ಮೈಸೂರು ಮಹಾರಾಜರ ಕಾಲದಲ್ಲಿ ಮೈಸೂರದಲ್ಲಿ ಶಿರಾದಲ್ಲಿ ಪವರ್ ಪ್ರಾಜೆಕ್ಟ್ ಶುರುವಾಯಿತು. ಮೂಡಾ ಏನು ಇವತ್ತೈತಿ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮಾಡಿ ಮೈಸೂರನ್ನು ಸುಂದರವಾಗಿ ನಗರ ಮಾಡಿದವರು ಮೈಸೂರು ಮಹಾರಾಜರು.